ಮೊದಲನೇ ಪ್ರಶ್ನೆ ಏನು ಬಂದಿದೆ ಅಂತಂದರೆ, ವರ್ಗಮೂಲ 2 ಸಂಖ್ಯಾ ರೇಖೆ ಮೇಲೆ ಗುರುತಿಸಿ. ವರ್ಗಮೂಲ 2 ಸಂಖ್ಯಾ ರೇಖೆ ಮೇಲೆ ಗುರುತಿಸಿ. ಭಾಳ ಸುಲಭವಾಗಿರ್ತಕ್ಕಂತಹ ಮತ್ತು ಅತ್ಯಂತ ಪ್ರಮುಖ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ಮೊಟ್ಟ ಮೊದಲಿಗೆ ನೀವು ಈ ಒಂದು ಅಳತೆ ಪಟ್ಟಿಯನ್ನು ತೆಗೆದುಕೊಳ್ರಿ. ಆಮೇಲೆ ಅಳತೆ ಪಟ್ಟಿಯ ಸಹಾಯದಿಂದ ಒಂದು ರೇಖೆಯನ್ನು ಹೇಳಿರಿ. ಇಲ್ಲಿ ಸಪ್ಪಳ ಬಂದ್ ಮಾಡಿರಿ ಸ್ವಲ್ಪ. ಸಂಖ್ಯಾ ರೇಖೆಯ ಮೇಲೆ ಇದು ನಿಮಗೆ 0, ಈ ಕಡೆ 1 2, ಈ ಕಡೆ -1 -2, ಎರಡು ಬೆಲೆಗಳನ್ನು ತಗೊಳ್ಳೋಣ. ಸಮನಾಗಿರ್ತಕ್ಕಂಥ ಎರಡು ಭಾಗಗಳನ್ನು ಮಾಡ್ಕೊಡ್ರಿ ಕೈವಾರದಿಂದ. ಮುಂದೆ ಕೈವಾರದಿಂದ ಸಮನಾಗಿರ್ತಕ್ಕಂಥ ಭಾಗಗಳನ್ನು ಮಾಡಿಕೊಡ್ರಿ. ಇದು 1ನೇ ಭಾಗ, ಆಮೇಲೆ ಇದು 2ನೇ ಭಾಗ. ಈ ಕಡೆ ಬಂದುಬಿಟ್ಟು 1 2 ಇವೆಲ್ಲ ಸಮನಾಗಿರ್ತಕ್ಕಂಥ ಭಾಗಗಳಾಗಿರ್ಬೇಕು, ಹೆಚ್ಚು ಕಡಿಮೆ ಆಗಬಾರ್ದು. ಇಲ್ಲಿ 0 ಬಂದಿದೆ, ಇದು ಮೊದಲನೇದು ಬರ್ತದಲ್ಲ, ಮೊದಲನೇ ಭಾಗ, ಇದು +1 ಆಗತ್ತಾ, ಇದು ನಿಮಗೇನಾಗತ್ತಾ +2 ಆಗತ್ತೆ. ಈ ಕಡೆ ಬಂದುಬಿಟ್ರೆ ಇದು -1 ಆಗತ್ತಾ, ಆಮೇಲೆ ಇದು -2 ಆಗತ್ತೆ. ಈ ರೀತಿಯಾಗಿ ಸಂಖ್ಯಾ ರೇಖೆಯನ್ನು ಮೊಟ್ಟ ಮೊದಲಿಗೆ ಸಿದ್ಧಪಡಿಸ್ಕೋಬೇಕು. ರೆಡಿ ಮಾಡ್ಕೊಂಡ್ರಿ? ಈ 0 ಏನೈತಲ್ಲ, 0, ಈ 0ಯನ್ನು ಪ್ರತಿನಿಧಿಸ್ತಕ್ಕಂಥ ಬಿಂದುವಿಗೆ ನಾನು A ಅಂತ ಹೆಸರು ಕೊಡ್ತೀನಿ. ಈ 1ನ್ನು ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ B ಅಂತ ಹೆಸರು ಕೊಡ್ತೀನಿ. A ಮತ್ತು B ಅಂತ ಮಾರ್ಕ್ ಮಾಡಿಕೊಡ್ರಿ. ಡ್ರಾ ಮಾಡಿದ್ರಿ ಇಷ್ಟ? ಸರಿ. ಇನ್ಮೇಲೆ ಏನು ಮಾಡ್ರಿ ಅಂದ್ರೆ ಕೈವಾರ ತೊಗೊಳ್ರಿ. ಕೈವಾರ ತೊಗೋಬೇಕು, ಕೋನ್ ಮಾಪಕ್ಕೆ ತೊಗೋಬೇಕು. ಕೈವಾರ ತೊಗೊಳ್ರಿ. ಕೈವಾರದಿಂದನ ಬಿನಾಗ ಲಂಬ ಎಳೆಯೋನು, ಬಿನಲ್ಲಿ ಲಂಬ ರೇಖೆಯನ್ನು ಎಳೆಯೋನು. 90 ಡಿಗ್ರಿ ಹೆಂಗೆ ರಚನೆ ಮಾಡ್ಬೇಕಂತ ಗೊತ್ತೈತಿ? ಈ ರೀತಿಯಾಗಿ ಒಂದು ಕಂಸವನ್ನು ಹೇಳಿ, ಒಂದು ದೊಡ್ಡದಾಗಿರ್ತಕ್ಕಂಥ ಕಂಸ ಹೇಳಿದ್ರಿ ಎಲ್ಲರೂ. ಈ ಸಂಖ್ಯಾ ರೇಖೆ ಮೇಲೆ ಅದೆಲ್ಲಿ ಛೇದಿಸಿರ್ಲಿ ಅಲ್ಲಿಡ್ರಿ. ಇದನ್ನ ಅಲ್ಲಿಟ್ಟು ಒಂದು ಸಲ ಕಟ್ ಮಾಡಿರಿ. ಇದನ್ನ ಎತ್ತಿಬಿಟ್ಟು ಮತ್ತೊಂದು ಸಲ ಕಟ್ ಮಾಡುವಾಗ ಮ್ಯಾಲಿಂದ ಹೆಂಗೆ ತೊಗೊಂಡ್ಬರ್ರಿ, ಸ್ವಲ್ಪ ಮ್ಯಾಲೆ ತೊಗೊಂಡು ಹೆಂಗೆ ಕಟ್ ಮಾಡಿ ನೋಡ್ಕೊಂಡ್ರಲ್ಲ ಯಾವ ರೀತಿ ಮಾಡಬೇಕಂತ. ಮೇಲೆ ಕಟ್ ಮಾಡಿಕೊಂಡು ಕೆಳಗೆ ತೊಗೋಬೇಕು. ಛೇದಿಸಿರ್ತಕ್ಕಂತಹ ಛೇದನ ಬಿಂದುವಿನಲ್ಲಿ ನಿಮ್ಮ ಕೈವಾರವನ್ನಿಟ್ಟು ಮತ್ತೊಂದು ಸಲ ಆ ಮ್ಯಾಲಿನ ಕಂಸವನ್ನು ಕಟ್ ಮಾಡ್ಕೊಂಬಿಡ್ರಿ. ಈಗ ಏನಾಗ್ಬಿಡ್ತದೆ, ನಿಮ್ಗೆ 90 ಡಿಗ್ರಿ ಸಿಗ್ತದೆ. 90 ಡಿಗ್ರಿ 90 ಡಿಗ್ರಿ ಸಿಗತ್ತೆ ನಿಮ್ಗೆ. ಬಿ ಬಿಂದುವಿನಲ್ಲಿ ಲಂಬಕೋನ ಉಂಟಾಗ್ತದೆ. ಸರಿ, ಬಿನಲ್ಲಿ 90 ಡಿಗ್ರಿ ರಚನೆ ಆಯಿತು. ಎಲ್ಲರೂ ಮಾಡಿದ್ರಿ ಇಷ್ಟ? ಇನ್ಮೇಲೆ ಏನು ಕೆಲಸ ಐತೆ ಅಂದ್ರೆ ಕೈವಾರದ ಕೆಲಸ ಇದೆ. 90 ಡಿಗ್ರಿ ಪೂರ್ಣ ಆಯ್ತಲ್ಲ ಎಲ್ಲರದು? ಎಲ್ಲರೂ ಮಾಡಿದ್ರಿ? ಸರಿ, ಇದನ್ನು ತೊಗೊಳ್ರಿ. ಎದಿಂದ ಬಿ ತನಕ ದೂರ ಐತಲ್ಲ, ಇದನ್ನ ಎಳ್ಕೊರಿ, ಕೈವಾರಲ್ಲೇ ಎಳ್ಕೊರಿ. AB ಎಷ್ಟು ಉದ್ದ ಐತಲ್ಲ ಅಷ್ಟು ಅಳಿರಿ. ಇದು AB ಎಷ್ಟೈತಲ್ಲ ಅಷ್ಟು ಅಳ್ಕೊಂಡು ಬಿ ಬಿಂದುವಿನಲ್ಲಿ ಈ ಕೈವಾರವನ್ನು ಸರಿಯಾಗಿ ಇಟ್ಬಿಟ್ಟು, ಎಲ್ಲರ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಇಡಬಾರ್ದು, ಸರಿಯಾಗಿ ಇಟ್ಬಿಟ್ಟು ಇದನ್ನ ಕಟ್ ಮಾಡಿರಿ. ಹಿಂಗೆ ಈ ರೀತಿಯಾಗಿ ಕತ್ತರಿಸಿ. ಭಾಳ ಸುಲಭ ಇದೆ ಕೆಲಸ. ಮಾಡಿದ್ರಿ ಇಷ್ಟು? ಇಷ್ಟ ಆದಮೇಲೆ ಈಗ ನಾವು ಇದಕ್ಕೆ ಈ ಛೇದನ ಬಿಂದುಗೆ C ಅಂತ ಹೆಸರಿಸೋಣ. ಮತ್ತೇನು ಮಾಡ್ರಿ ಅಂದರೆ ಈ O ಮತ್ತು C ಅನ್ನು ಸೇರಿಸ್ಕೊಡ್ರಿ. O ಅಲ್ಲ, ಇದು A ಮತ್ತು C ಅನ್ನು ಸೇರಿಸ್ಕೊಡ್ರಿ. AC ಅನ್ನು ಸೇರಿಸ್ಕೊಡ್ರಿ. ಅಳತೆ ಪಟ್ಟಿಯನ್ನು ಬಳಸಿಬಿಟ್ಟು ಇದನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿರಿ. ಗೊತ್ತಾಯ್ತಲ್ಲ? AC ಅನ್ನು ಸೇರಿಸಿದೆ ನಾನು.
ಎ ಸಿಯ ಉದ್ದ ಎಷ್ಟಕ್ಕೆ ಸಮ ಆಗ್ತೈತೆ ನೋಡೋಣ. ಈಗ ಎದಿಂದ ಬಿ ತನ 1 ಮಾನ ಇದೆ, ಅದನ್ನ ಬರ್ಕೊಡ್ರಿ. ಎ ಬಿ = 1 ಮಾನ. ಆಮೇಲೆ ಬಿ ಸಿನೂ ಕೂಡ ಒಂದೇ ತೊಗೊಂಡ್ರಿ, ಇದು ಕೂಡ 1 ಮಾನ ಇದೆ. ಬಿ ಸಿನೂ ಕೂಡ 1 ಮಾನ ಇದೆ, ಹೌದಾ? ಈಗ ನೋಡ್ರಿ, ಯಾವುದದು ತ್ರಿಭುಜ ಎ ಬಿ ಸಿನಲ್ಲಿ ಕೋನ್ ಬಿ ನಲ್ಲಿ ನಾವು ಲಂಬಕೋನವನ್ನು ರಚನೆ ಮಾಡಿದ್ದೀವಿ. ಕೋನ್ ಬಿ = 90 ಡಿಗ್ರಿ. ತ್ರಿಭುಜ ಎ ಬಿ ಸಿನಲ್ಲಿ ಕೋನ್ ಬಿ = ಎಷ್ಟು? ಲಂಬಕೋನ ಆಗಿದೆ. ಲಂಬಕೋನಕ್ಕೆ ಎದುರಿಗೆ ಇರತಕ್ಕಂಥದ್ದು ಬಿ ನಲ್ಲಿ 90 ಡಿಗ್ರಿ ಐತಿ, ಇದಕ್ಕೆ ಎದುರಿಗೆ ಇರತಕ್ಕಂಥದ್ದು ಇದು ವಿಕರ್ಣ. ವಿಕರ್ಣದ ಮೇಲಿನ ವರ್ಗ AC² = AB² + BC². ಒಪ್ತೀರಾ? ಇದನ್ನು AB² + BC². AB ಅಂದರೆ 1 ಇದೆ, BCನೂ ಕೂಡ 1 ಇದೆ. 1 + 1 ಇದೆ, ಎಷ್ಟಾಯ್ತು? ಒಟ್ಟಾರೆ 2 ಆಯ್ತು. AC² = 2 ಆತಂದರೆ ಇದರ ಅರ್ಥ AC = ಎಷ್ಟಾಯ್ತು ನಮಗೆ? ವರ್ಗಮೂಲ 2 ಆಯ್ತು. ಅಂದರೆ ಈ AC ಯ ಉದ್ದ ವರ್ಗಮೂಲ 2 ಪ್ರತಿನಿಧಿಸ್ತದ ಅನ್ನೋದನ್ನು ನಾವು ಗೊತ್ತು ಮಾಡ್ಕೊಂಡ್ವಿ. ಲೆಕ್ಕಾಚಾರಗಳನ್ನು ಬರೆದುಕೊಂಡ್ರ AC ಯ ಉದ್ದವು ಏನನ್ನು ಸೂಚಿಸ್ತದ? ವರ್ಗಮೂಲ 2 ಸೂಚಿಸ್ತದ. ಇನ್ನು ಎ ಶೃಂಗದಲ್ಲಿ ಕೈವಾರವನ್ನು ಇಡ್ರಿ, ಸೀದಷ್ಟಿದ್ನ ಸ್ಟ್ರೆಚ್ ಮಾಡ್ಕೊರಿ, ಆಮೇಲೆ ಹಿಂಗೊಂದು ಕೌನ್ಸ್ ಹೇಳಿ. ಅದು ನಿಮ್ಗೆ ಈ ಸಂಖ್ಯಾ ರೇಖೆಯನ್ನು ಎಲ್ಲಿ ಕತ್ತರಿಸ್ತದಲ್ಲ ಕತ್ತರಿಸಲಿ. ಆಮೇಲೆ ಈ ಛೇದನ ಬಿಂದು ಐತಲ್ಲ, ಇದಕ್ಕೊಂದು ಬೇರೆ ಸಂಕೇತ ಕೊಡ್ರಿ, P ಅಂತ ಕೊಡ್ರಿ. ಅದು ಈ P ಬಿಂದು ನಿಮಗೆ ಏನನ್ನು ಸೂಚಿಸ್ತಾ ಇದೆ ಅಂದರೆ ವರ್ಗಮೂಲ 2 ಸೂಚಿಸ್ತಾ ಇದೆ. P ನಲ್ಲಿ ವರ್ಗಮೂಲ 2 ಇದೆ. ಸಂಖ್ಯಾ ರೇಖೆಯ ಮೇಲೆ ವರ್ಗಮೂಲ 2 P ಬಿಂದುವಿನ ಮೇಲೆ ಬರುತ್ತೆ. ಅದು 1 ಮತ್ತು 2 ಮಧ್ಯೆ, ಮಿಡ್ ಪಾಯಿಂಟ್ ಅಂತಲ್ಲ, ಮಧ್ಯ ಬಿಂದು ಅಂತಲ್ಲ, ಇನ್ ಬಿಟ್ವೀನ್ ಬರುತ್ತೆ. ಅದು ಎಲ್ಲಿ ಸೇರಿರ್ತದಲ್ಲ ಕಂಸ, ಅಲ್ಲಿ ಮಾರ್ಕ್ ಮಾಡಿ ಬರೆದು ಬಿಡ್ರಿ. ಇಷ್ಟಾದರೆ ವರ್ಗಮೂಲ 2 ಸಂಖ್ಯಾ ರೇಖೆ ಮೇಲೆ ಗುರುತಿಸ್ತಕ್ಕಂಥ ಕೆಲಸ ಪೂರ್ಣ ಆಯಿತು. ಓಕೆ, ಇನ್ಮೇಲೆ ನಾವು ಎರಡನೇ ಒಂದು ಪ್ರಶ್ನೆಗೆ ಹೋಗೋಣ. ವರ್ಗಮೂಲ 3 ಸಂಖ್ಯಾ ರೇಖೆ ಮೇಲೆ ಗುರುತಿಸಿ. ಮೊದಲಿಗೆ ಒಂದು ರೇಖೆಯನ್ನು ಹೇಳ್ಕೊಡ್ರಿ. ಇದು ನಮಗೆ 0 ಆಗಿರಲಿ. ಬೇಗ ಮಾಡ್ಬೇಕು. ಮೊದಲು ವರ್ಗಮೂಲ 2 ಏನು ಮಾಡಿದ್ಲು ಆಗಲೇ, ಅದು ರಿಪೀಟ್ ಮಾಡೋದೈತಿ. ಅದು ಮಾಡಿ ಮುಂದುವರಿತೈತಿ ಸ್ವಲ್ಪ. ಎರಡರವರೆಗೆ ಸೇಮ್ ಆಗಲೇ ಮಾಡಿದ್ರಲ್ಲ ಅದನ್ನೇ ಮಾಡೋದು. ಇದು +1. ನಾನು ಆಗಲೇ ಏನು ಹೇಳಿದ್ನಿ, ಮತ್ತು ಸಫಲ ಮಾಡ್ತಾ ಇದ್ದೀರಿ ನೋಡ್ರಿ. ಹೇಳಿದ್ದು ಒಂದ್ಸಲ ಹೇಳಿದ್ದು ಅರ್ಥ ಆಗೋದಿಲ್ಲ ನಿಮ್ಗೆ. ಈ ಕಡೆ -1, ಆಮೇಲೆ ಈ ಕಡೆ -2 ಸಂಖ್ಯಾ ರೇಖೆಯನ್ನು ಗುರುತಿಸ್ಕೊಡ್ರಿ. ಸೊನ್ನೆ ಏನು ಮಾರ್ಕ್ ಐತಲ್ಲ ಅದಕ್ಕೆ A ಅನ್ನೋಣ, 1 ಐತಲ್ಲ ಅದಕ್ಕೆ B ಅನ್ನೋಣ. B ಶೃಂಗದಲ್ಲಿ ಲಂಬವನ್ನು ರಚನೆ ಮಾಡಿ. B ಶೃಂಗದಲ್ಲಿ B ಶೃಂಗದಲ್ಲಿ 90 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕು. B ಶೃಂಗದಲ್ಲಿ 90 ಡಿಗ್ರಿ ರಚನೆ ಮಾಡಿದ್ರಿ. ಬೇಗ ಮಾಡಬೇಕಿಲ್ಲ, ಕೈವಾರ ತಗೋಬೇಕು. ನೆಕ್ಸ್ಟ್
ಮಾಡಲಿಕ್ಕೆ ಸಾಧ್ಯ ಆಗೈತಿ ಇಷ್ಟೆಲ್ಲರಿಗೂ? ಸೇಮ್ ಆಗಲೇ ಮಾಡಿದ್ದ ಮಾಡೋದೈತಲ್ಲ, ಮತ್ತೆ ರಿಪೀಟ್ ಐತಿ. ಹಾಂ, ಇನ್ಮೇಲೆ ಎದಾಗಿಡ್ರಿ ನಿಮ್ಮ ಕೈವಾರ, ಎ ಬಿದಷ್ಟು ಅಳ್ಕೋರಿ. ಅಷ್ಟು ಬೀದ ಮೇಲೆ ಇಟ್ಟು ಇದನ್ನ ಕಟ್ ಮಾಡಿರಿ. ಬೀದ ಮೇಲೆ ಇಟ್ಟು ಅದನ್ನ ಕಟ್ ಮಾಡಿರಿ. ಆಮೇಲೆ ಈ ಛೇದಿಸಿರ್ತಕ್ಕಂಥ ಬಿಂದು ಐತಲ್ಲ, ಇದಕ್ಕೆ ಸಿ ಅಂತ ಹೆಸರು ಕೊಡ್ರಿ. ಈಗ ಎ ಸಿ ಸೇರಿಸ್ಕೊಂಬಿಡ್ರಿ. ಎ ಸಿ ಇದು ಒಂದು ಮಾನದ, ಇದು ಒಂದು ಮಾನದ, ಅಂದರೆ ಇದು ವರ್ಗಮೂಲ 2 ಆಗ್ತದೆ ಅನ್ನೋದು ಗೊತ್ತೈತೆ ನಿಮ್ಗೆ ಈಗಾಗಲೇ. ಇದಕ್ಕೆ ನಾ ಮತ್ತೆ ಕಾರಣ ಬರೋಂಗಿಲ್ಲ. ಎ ಸಿ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ ನಮಗೆ ವರ್ಗಮೂಲ 2. ಇನ್ನು ಸಿ ಡಿ ಈಕ್ವಲ್ ಟು 1 ಮಾನ ಆಗುವಂಗೆ ಸೀದ ಮೇಲೆ ಲಂಬವನ್ನು ಎಳಿರಿ. ಸಿ ಬಿಂದುವಿನಲ್ಲಿ ಎ ಸಿಗೆ ಲಂಬ, ಸಿ ಬಿಂದುವಿನಲ್ಲಿ ನೋಡಿರಿ, ಸೀದ ಮೇಲೆ ಇಡಬೇಕು. ಎ ಸಿಗೆ ಲಂಬ ಎಳ್ಕೊಳ್ಳೋಣ. ಸಿ ಬಿಂದುವಿನಲ್ಲಿಟ್ಟು ಎ ಸಿಗೆ ಲಂಬವನ್ನು ರಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರಿ. ಆದಷ್ಟು ಕೈವಾರದಿಂದನ ಮಾಡಿ. ಸೇಮ್ ಅಲ್ಲೇನು ಆಗಲೇ ಮಾಡಿದ್ರಲ್ಲ, ಎಲ್ಲಿ ಬಿದಾಗ ಹೆಂಗೆ ಲಂಬ ಹಿಡಿದ್ರಲ್ಲ ಹಂಗೆ ಸೀದಾಗ ಇಳಿದು ಪಾದ ಎ ಸಿ ತೊಗೋಬೇಕಿಷ್ಟ. ಇಲ್ಲಿ 90 ಡಿಗ್ರಿ ನೇರದೊಳಗೆ ಇದನ್ನ ಎಳೆದ್ಬಿಟ್ರಿ. ಸಿ ಡಿ ಡಿ ಗುರುತಿಸ್ಕೋಬೇಕು ನಾವಿನ್ನು. ರಚನೆ ಮಾಡಿದ್ರ ಲಂಬ ಸಿ ಬಿಂದುವಿನಲ್ಲಿ ಎ ಸಿಗೆ ಲಂಬವನ್ನು ರಚನೆ ಮಾಡ್ಕೊಂಡ್ಬಿಟ್ಟು ಆಗಿದೆ. ಲಂಬ ಹೇಳಿದ್ರಿ. ಕೈವಾರವನ್ನು ತಗೊಳ್ರಿ. ನೆಕ್ಸ್ಟ್ ಕೈವಾರವನ್ನು ತಗೊಂಡು ಎ ಬಿದಷ್ಟು ಅಳ್ಕೋರಿ. 1 ಮಾನ ಅಂತ ಹೇಳಿದ್ದೀನಿ ಈಗ. ಎ ಬಿ 1 ಸಿ ಡಿ 1 ಮಾನ ತೊಗೊಳೋದೈತೆ. ಅದಕ್ಕಿಂತ 1 ಮಾನ ಮೊದಲು ಅಳ್ಕೋಬೇಕು. ಅದನ್ನು ಎತ್ತಿ ಸೀದ ಮೇಲೆ ಇಡಬೇಕು. ಇಟ್ಟಿದ್ದನ್ನು ಕಟ್ ಮಾಡ್ಬೇಕು. ಇದು ಡಿ ಸಿಗತ್ತೆ ನಿಮಗೆ. ಈ ಬಿಂದು ನಮಗೆ ಏನನ್ನು ಸೂಚಿಸ್ತದೆ? ಡಿ ಅನ್ನು ಸೂಚಿಸ್ತದೆ. ಈಗ ಎ ಡಿ ಸೇರಿಸ್ಕೊರಿ. ಎ ಡಿ ಸೇರಿಸ್ಕೊರಿ. ಸಿ ಡಿ ಎಷ್ಟು ಉದ್ದ ಐತೆ ಹೇಳ್ರಿ? ಎಷ್ಟದ ಸಿ ಡಿ? 1 ಮಾನ ಐತಿಲ್ಲ? ಹಾಂ, ಈಗ ನೋಡ್ರಿ ಒಂದು ಇಷ್ಟು ಸಣ್ಣ ಲೆಕ್ಕಾಚಾರ ಮಾಡೋಣ. ಇಲ್ಲಿ ಲಂಬಕೋನ ಉಂಟು ಮಾಡಿದ್ದೀವಿ ಅಂದರೆ ನಮಗೆ ಎ ಡಿ ವಿಕರ್ಣ ಆಯ್ತು. ಕೋನ್ ಸಿ 90. ತ್ರಿಭುಜ ಎ ಡಿ ಸಿನಲ್ಲಿ ಕೋನ್ ಸಿ 90 ಅದ. ಹಾಗಾಗಿ ಎ ಡಿ ವಿಕರ್ಣ ಆಗ್ತದೆ. ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾಗಗಳು ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಎ ಸಿ ವರ್ಗಮೂಲ 2 ಅದ. ಆಮೇಲೆ ಸಿ ಡಿ 1 ಅದ. ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗ್ತದೆ. 2 ಅಷ್ಟೇ ಉಳಿತೈತಿದ. 2 + 1 3. ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಅಂದರೆ ಎ ಡಿ ಈಕ್ವಲ್ ಟು ಎಷ್ಟು ಬರ್ತದೆ? ವರ್ಗಮೂಲ 3 ಬರ್ತದೆ. ಅಂದರೆ ಎ ಡಿಯ ಉದ್ದ ವರ್ಗಮೂಲ 3ಕ್ಕೆ ಸಮ ಆಗ್ತದೆ ಅಂತ ನಾವು ತಿಳ್ಕೊಂಡ್ವಿ ಆ ಲೆಕ್ಕಾಚಾರಗಳಿಂದ. ಎ ಡಿಯ ಉದ್ದ ವರ್ಗಮೂಲ 3ಕ್ಕೆ ಸಮ ಆಗ್ತದಂತ ಅರ್ಥೈಸ್ಕೊಂಡ್ವಿ. ಇನ್ಮೇಲೆ ಕೈವಾರ ತಗೋರಿ. ಎದಿಂದ ಡಿ ಐತಲ್ಲ, ಈ ಉದ್ದವನ್ನು ಕೈವಾರದಿಂದ ಅಳ್ಕೊಡ್ರಿ. ಎದಿಂದ ಡಿಯ ಉದ್ದವನ್ನು ಕೈವಾರದಿಂದ ಅಳೆದುಕೊಡ್ರಿ. ಅಳೆದುಕೊಂಡು ಅದನ್ನು ಈ ಕಡೆ ತೊಗೊಂಡು ಬಂದುಬಿಡ್ರಿ. ಸಂಖ್ಯಾ ರೇಖೆ ಮೇಲೆ ತಂದುಬಿಡ್ರಿ ಅದನ್ನು. ಆ ಉದ್ದ ಸಂಖ್ಯಾ ರೇಖೆ ಮೇಲೆ ಎಲ್ಲಿ ಬರ್ತಿಲ್ಲ, ಇದೇನು ಬಿಂದು ಸಿಗ್ತದಲ್ಲ ನಮಗಿಲ್ಲಿ, ಇದು ನಮಗೆ ಪಿ ಬಿಂದು. ಇದು ವರ್ಗಮೂಲ 3 ಸೂಚಿಸ್ತದ. ಪಿ ಬಿಂದುವಿನಲ್ಲಿ ವರ್ಗಮೂಲ 3 ನಮಗೆ ಗೋಚರಿಸ್ತಾ ಇದೆ. ಇದಿಷ್ಟು ವರ್ಗಮೂಲ 3ರ ಒಂದು ಪ್ರತಿನಿಧಿಸುವಿಕೆ, ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸೋದು. ಮುಂದಿನ ಪ್ರಶ್ನೆ ಬರೀರಿ ಎಲ್ಲರೂ. ವರ್ಗಮೂಲ 5 ಸಂಖ್ಯಾ ರೇಖೆ ಮೇಲೆ ಗುರುತಿಸಿ.
ವರ್ಗಮೂಲ ಇದನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸಿ. ಬರೆದ್ರಾ? ಸರಿ, ಮೊದಲಿಗೆ ಸಂಖ್ಯಾ ರೇಖೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಗುರುತಿಸಿದ್ರ? ಇಲ್ಲಿ ಸಮನಾಗಿರ್ತಕ್ಕಂಥ ಭಾಗಗಳನ್ನು ಮಾಡ್ರಿ. ಇಲ್ಲಿ ಎಷ್ಟು ಭಾಗಗಳನ್ನು ಮಿನಿಮಮ್ ಮಾಡೋದನ್ನು 3 ಮಾಡ್ಕೊರಿ. 1, ಇದು 2ನೇ ಭಾಗ, ಆಮೇಲೆ ಇದು 3, ಈ ಕಡೆ 3, ಈ ಕಡೆ 3 ಸಮನಾಗಿರ್ತಕ್ಕಂಥ ಭಾಗಗಳನ್ನು ಮಾಡ್ಕೊಡ್ರಿ. ಇದನ್ನು +1 ಅನ್ರಿ, ಇದು +2, ಆಮೇಲೆ ಇದು +3. ಯಾವ ಬಿಂದು ಇಲ್ಲಿ ಮಾರ್ಕ್ ಮಾಡತ್ತೆ ನೋಡ್ರಿ. ಇದು 1, ಇದು 2, ಆಮೇಲೆ ಇದು 3. ಈ ಕಡೆ ಬಂದರೆ ಇದು -1, -2, ಆಮೇಲೆ ಇದೇನಪ್ಪ ಅಂದರೆ -3 ಆಗುತ್ತೆ ನಮಗೆ. ಅರ್ಥ ಆಯ್ತಾ? ಎಷ್ಟು ಮಾಡಿದ್ರಿ ಎಲ್ಲರೂ? ಈಗ ಏನು ಮಾಡಬೇಕು ಅಂತಂದ್ರೆ, 2 ಇಲ್ಲಿ A 0 ಐತಲ್ಲ, ಇಲ್ಲಿ A ತಗೊಳ್ರಿ. B ಇಲ್ಲಿ 1ಕ್ಕೆ ತೊಗೋಬೇಡ್ರಿ. 2 ಐತಲ್ಲ, ಇಲ್ಲಿ ತೊಗೊಳ್ರಿ B. ಯಾಕೆ ಅಂತ ಗೊತ್ತಾಗ್ತದೆ ಈಗ ಮುಂದೆ ನಿಮಗೆ. 2 ಐತಲ್ಲ, ಅಲ್ಲಿ B ಮಾರ್ಕ್ ಮಾಡ್ಕೊರಿ. 0 ಇದ್ದಲ್ಲಿ A, 2 ಇದ್ದಲ್ಲಿ B. ಲಂಬ B ನಲ್ಲಿ ಆಗಬೇಕು. B ನಲ್ಲಿ ಲಂಬ ಆಗಬೇಕು. ಲಂಬ ಆಗಬೇಕು B ನಲ್ಲಿ. B ನಲ್ಲಿ ಲಂಬ ಆಗಬೇಕು. ಇನ್ನೂ ಮಾಡಿಲ್ಲ ನೋಡ್ರಿ ಕೆಲವರು. B ಶೃಂಗದಲ್ಲಿ ಲಂಬವನ್ನು ರಚನೆ ಮಾಡ್ರಿ. B ಅನ್ನು 0ಇಂದ 2 ಐತಲ್ಲ, ಅಲ್ಲಿ ತಗೋಬೇಕು. ಮಾಡಿದ್ರಿ ಎಲ್ಲರೂ ಸರಿಯಾಗಿ? ಸರಿ, ಇನ್ಮೇಲೆ 1 ಮಾನದಷ್ಟು ಮಾತ್ರ ಅಳೆದುಕೊಳ್ರಿ, 2 ಅಲ್ಲ. 1 ಮಾನದಷ್ಟು ಮಾತ್ರ. ಏದಿಂದ ಅಂದ್ರೆ 0ಇಂದ 1 ಇದೇನೈತಿಲ್ಲ, 1 ಮಾನದಷ್ಟು ಅಷ್ಟ ಉದ್ದು ತಗೋರಿ. 1 ಮಾನದಷ್ಟು ಅಷ್ಟ ತಗೊಂಡು ಬೀದ ಮೇಲೆ ಇಟ್ಟು ಇದನ್ನು ಕಟ್ ಮಾಡಿರಿ. ಆಮೇಲೆ ಇದಕ್ಕೆ ಏನಂತ ತಗೊಂಡ್ರೆ C ಅಂತ ಹೆಸರು ಕೊಡ್ರಿ. C ಅಂತ ಹೆಸರು ಕೊಡ್ರಿ. ಈಗ AC ಅನ್ನು ಸೇರಿಸೋಣ. AC ಅನ್ನು ಸೇರಿಸೋಣ. ಸರಿ, ಲೆಕ್ಕಾಚಾರ ಸ್ವಲ್ಪ ಮಾಡಬೇಕು. ಇದು 2 ಮಾನ ಐತಿ, ಇಲ್ಲಿಂದ ಇಲ್ಲಿಯವರೆಗೆ. ಇದು 1 ಮಾನ ಐತಿ. AB 2 ಮಾನ, AB 2, BC 1, BC 1. AB 2 ಅದ, BC 1 ಅದ. ಸರಿನಾ? ಸರಿ, ಈಗ ನೋಡ್ರಿ, ತ್ರಿಭುಜ ಯಾವುದದು? ABC ನಲ್ಲಿ ಕೋನ್ B 90 ಅದ. ಹಂಗೆ ರಚನೆ ಮಾಡಿದ್ರಿಲ್ಲ. ಬಿನಾಗ 90 ಡಿಗ್ರಿ ಐತಿಲ್ಲ. ವಿಕರ್ಣ ಯಾವುದು? AC. ವಿಕರ್ಣದ ಮೇಲಿನ ವರ್ಗ. ಉಳಿದೆರಡು ಬಾಹುಗಳು AB² + BC². ಎದಿಂದ ಬಿದವರೆಗೆ 2, ಬಿದಿಂದ ಸಿದರವರೆಗೆ 1. 2ರ ವರ್ಗ 4, 1ರ ವರ್ಗ 1. ಅಂದರೆ ಟೋಟಲ್ ಎಷ್ಟಾಯ್ತು ನೋಡ್ರಿ? AC² = 5 ಆತ ಇಲ್ಲೋ? ಅಂದರೆ AC = ಎಷ್ಟು ಆಯ್ತು? √5 ಆಯ್ತು. ಇಲ್ಲಿ ಸ್ಕ್ವೇರ್ ಆ ಕಡೆ ಹೋದ್ರೆ ವರ್ಗಮೂಲಕ್ಕೆ. ACದ ಉದ್ದ ವರ್ಗಮೂಲ 5ಕ್ಕೆ ಸಮ ಆಯಿತು. ಕೈವಾರದಿಂದ ಆ ಉದ್ದವನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸ್ತಕ್ಕಂಥ ಕೆಲಸ ಮಾಡಬೇಕು. ಲೆಕ್ಕಾಚಾರ ಪೂರ್ಣ ಮಾಡ್ಕೊರಿ ಎಲ್ಲರೂ ಬೇಗ. ಲೆಕ್ಕಾಚಾರ ಪೂರ್ಣ ಮಾಡ್ಕೊಂಡ್ರಿ?
ಇನ್ಮೇಲೆ ನಿಮ್ಮ ಕೈವಾರ ತಗೊಳ್ರಿ. ಎನಿಂದ ಸಿ ವರೆಗಿನ ಉದ್ದವನ್ನು ಕೈವಾರದ ಸಹಾಯದಿಂದ ಅಳೆದುಕೊಡ್ರಿ. ಆಮೇಲೆ ಈ ರೀತಿಯ ಒಂದು ಕಂಸವನ್ನು ಎಳೆದ್ಬಿಡ್ರಿ. ಅದು ಸಂಖ್ಯಾ ರೇಖೆ ಮೇಲೆ ಎಲ್ಲಿ ಕಟ್ ಆಗ್ತದಲ್ಲ ಆ ಬಿಂದು ನಿಮಗೆ ಏನನ್ನು ಸೂಚಿಸ್ತೈತೆ ಅಂದ್ರೆ √5 ಸೂಚಿಸ್ತದೆ. ಪಿ ಬಿಂದುವಿನಲ್ಲಿ ನಮಗೆ √5 ಇದೆ ಅನ್ನೋದು ಕಂಡು ಬರ್ತದೆ. ಇದಿಷ್ಟಾದರೆ ಈ 3 ಪ್ರಶ್ನೆಗಳಿಗೆ ಪರಿಹಾರ ಆಯಿತು. ಈ ವರ್ಕ್ಶೀಟ್ನಲ್ಲಿ 3 ಪ್ರಶ್ನೆಗಳನ್ನು ಕೊಡಲಾಗಿದೆ. ಒಂದು ವರ್ಗಮೂಲ 2, ಇನ್ನೊಂದು ವರ್ಗಮೂಲ 3 ಮತ್ತು ವರ್ಗಮೂಲ 5. ಈ 3 ಪ್ರಶ್ನೆಗಳು ಪರೀಕ್ಷಾ ದೃಷ್ಟಿಕೋನದಿಂದ ಮತ್ತು ನಿಮ್ಮ ನಾಲೆಜ್ ದೃಷ್ಟಿಕೋನದಿಂದ ಅತ್ಯಂತ ಪ್ರಮುಖವಾಗಿರತಕ್ಕಂತಹ ನಿರೂಪಣೆಗಳು. ಇವುಗಳನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಪ್ರಾಕ್ಟೀಸ್ ಮಾಡಿ.